ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಒಂದು ತರಗತಿಯಲ್ಲಿ ನಾನು ಕನ್ನಡ ಸಾಹಿತಿಗಳಲ್ಲಿ ಡಿ ವಿ ಗುಂಡಪ್ಪ, ಡಿ ವಿ ಜಿ ಅಂತಲೇ ಪ್ರಸಿದ್ಧರಾದಂಥ ಡಿ ವಿ ಗುಂಡಪ್ಪನವರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಮಂಕುತಿಮ್ಮನ ಕಗ್ಗ ಅಂದರೆ ಸಾಕು ನಮಗೆ ಡಿ ವಿ ಜಿ ಅವರು ನೆನಪಾಗ್ತಾರೆ. ಅವರ ಪರಿಚಯವನ್ನು ಇವತ್ತು ತಿಳ್ಕೊಳ್ಳೋಣ. ಡಿ ವಿ ಗುಂಡಪ್ಪ ಅಂದರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ, ಅದು ಡಿ ವಿ ಗುಂಡಪ್ಪ. ನಾವು ಅವರನ್ನು ಡಿ ವಿ ಜಿ ಅಂತಲೇ ಕರಿತೀವಿ. ಇವರು ಮಾರ್ಚ್ 17, 1887 ಕೋಲಾರ ಜಿಲ್ಲೆಯ ಮುಳಬಾಗಿಲು ಎಂಬಲ್ಲಿ ವೆಂಕಟರಮಣಯ್ಯ ಅಲಮೇಲಮ್ಮ ದಂಪತಿಗಳ ಮಗನಾಗಿ ಜನಿಸ್ತಾರೆ. ಇವರು ಮೆಟ್ರಿಕ್ಯುಲೇಷನ್ ಮುಗಿಸಿ 1905 ಇವರು ಬೆಂಗಳೂರಿನಲ್ಲಿ ಸೂರ್ಯೋದಯ ಪ್ರಕಾಶಿಕೆ ಪತ್ರಿಕೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ನಂತರ ನವರತ್ನ ಕೃಷ್ಣಸ್ವಾಮಿ ಅನ್ನುವವರ ಜೊತೆ ಸೇರಿ 1907 ಭಾರತಿ ಎಂಬ ದಿನಪತ್ರಿಕೆಯನ್ನು ಇವರು ಸ್ಥಾಪಿಸ್ತಾರೆ. ವೀರಕೇಸರಿ, ಇಂದು, ಇಂಡಿಯನ್ ಪೇಟ್ರಿಯಾಟ್ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಕೂಡ ಪ್ರಕಟಿಸ್ತಾರೆ. 1913 ದಿ ಕರ್ನಾಟಕ ಎಂಬ ಪಾಕ್ಷಿಕ ಪತ್ರಿಕೆಯನ್ನು ಆರಂಭಿಸ್ತಾರೆ. ಸುಮತಿ ಸಾಪ್ತಾಹಿಕ ಪತ್ರಿಕೆ, ದಿ ಇಂಡಿಯನ್ ರಿವ್ಯೂ ಮಾಸಪತ್ರಿಕೆ, ಕರ್ನಾಟಕ ಜನಜೀವನ ಮತ್ತು ಅರ್ಥಸಾರ್ಥಕ ಎಂಬ ಪತ್ರಿಕೆಗಳನ್ನು ಸ್ಥಾಪಿಸಿ ಇವರು ಮುನ್ನಡೆಸ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನು ಇವರ ಒಂದು ಕವನ ಸಂಕಲನಗಳನ್ನು ನಾವು ನೋಡೋದಾದರೆ ವಸಂತ ಕುಸುಮಾಂಜಲಿ, ನಿವೇದನ, ವಿದ್ಯಾರಣ್ಯ ಸ್ತುತಿ, ಕುಮಾರವ್ಯಾಸ ದರ್ಶನ, ಉಮರನ ವಸಗೆ, ಹಾಗೆ ಮಂಕುತಿಮ್ಮನ ಕಗ್ಗ, ಶ್ರೀರಾಮ ಪರೀಕ್ಷಣಂ, ಅಂತಃಪುರ ಗೀತೆ, ಮಹಾಚುನಾವಣೆ, ಭಾರತ ಭೂವಂದನಂ, ಮಹಾತ್ಮ ಗಾಂಧಿ ಜ್ಞಾಪಕ ಪದ್ಯ ಸಂಗ್ರಹ, ವಾಲ್ಮೀಕಿ ವಂದನಂ, ಗೀತಾ ಶಾಕುಂತಲಂ, ಶೃಂಗಾರ ಮಂಗಳಂ, ಶ್ರೀಕೃಷ್ಣ ಪರೀಕ್ಷಣಂ, ಕೇತಕೀವನಂ, ಮರುಳ ಮುನಿಯನ ಕಗ್ಗ. ಇವರು ಬರೆದಿರುವಂತಹ ಕೆಲವು ಕವನ ಸಂಕಲನಗಳು ಅಂತ ಹೇಳ್ಬೋದು. ಇವ್ರ ಪ್ರಮುಖ ಕವನಗಳನ್ನು ನಾವು ನೋಡೋದಾದರೆ ಗೊಮಟೇಶ್ವರ, ಮತ್ತು ಅಂತಃಪುರ ಗೀತೆಗಳು, ನಿವೇದನ, ಬೇಲೂರಿನ ಶಿಲಾಬಾಲಿಕೆಯರು, ದಾರಿಹೋಕರ ಹಾಡು, ನಿಷ್ಕರುಣಿ ರಮಣಿ, ರಸಿಕ ರೋಗಿ, ಟೋಜೋವಿನ ಅಂತ್ಯೋಕ್ತಿ, ಮಾರುತಿ ಮಹಿಮೆ, ಸಂದೇಹ ಸೂಕ್ತಿ, ಇವು ಇವರ ಪ್ರಮುಖ ಕವನಗಳು. ಇನ್ನು ಇವರ ಒಂದು ಪ್ರಬಂಧ ಇದೆ, ದೇವರು ಅನ್ನುವಂತಹ ಪ್ರಬಂಧವನ್ನು ಇವರು ರಚಿಸಿದ್ದಾರೆ. ಹಾಗೆ ಆಧ್ಯಾತ್ಮಿಕ ಕೃತಿಗಳು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ, ಪುರುಷ ಸೂಕ್ತ, ಈಶೋಪನಿಷತ್ತು, ಇವು ಇವರ ಆಧ್ಯಾತ್ಮಿಕ ಕೃತಿಗಳು. ಇನ್ನು ಜೀವನ ಚರಿತ್ರೆಗಳನ್ನ ಕೂಡ ಬರೆದಿದ್ದಾರೆ. ದಿವಾನ್ ರಂಗಾಚಾರ್ಲು, ಗೋಪಾಲಕೃಷ್ಣ ಗೋಖಲೆ, ವಿದ್ಯಾರಣ್ಯ ವೃತ್ತಾಂತ, ವಿದ್ಯಾರಣ್ಯರ ಸಮಕಾಲೀನರು, ದಾದಾಬಾಯಿ ನವರೋಜಿ, ರಾಜಾರಾಮ್ ಮೋಹನ್ ರಾಯ್, ಜಾರ್ಜ್ ಚಕ್ರವರ್ತಿಗಳ ಕಿರೀಟಧಾರಣೆ, ಇವು ಇವರ ಜೀವನ ಚರಿತ್ರೆಗಳು. ಇನ್ನು ಉಳಿದಂತೆ ಸ್ವತಂತ್ರ ನಾಟಕಗಳು ಕನಕಾಲುಕ, ತಿಲೋತ್ತಮೆ, ವಿದ್ಯಾರಣ್ಯ ವಿಜಯ, ಹಾಗೆ ಪ್ರಹಸನ ತ್ರಯಿ, ಪರಶುರಾಮ, ಇವರ ಒಂದು ಸ್ವತಂತ್ರ ನಾಟಕಗಳು. ಅನುವಾದಿತ ನಾಟಕಗಳು ಕನ್ನಡ ಮ್ಯಾಕ್ಬೆತ್, ಜಾಕ್ ಕೇಡ್ ಅನ್ನುವಂಥವು ಅನುವಾದಿತ ನಾಟಕಗಳು. ಇನ್ನು ಮೀಮಾಂಸೆ ವಿಮರ್ಶೆ ಕೃತಿಗಳನ್ನು ನೋಡೋದಾದರೆ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಸಾಹಿತ್ಯ ಶಕ್ತಿ, ಕಾವ್ಯ ಸ್ವಾರಸ್ಯ, ಸಂಸ್ಕೃತಿ, ಕುಮಾರವ್ಯಾಸ ದರ್ಶನ, ಸ್ವತಂತ್ರ ಭಾರತ, ಅಭಿನಂದನಾಸ್ತವ, ಬಾಳಿಗೊಂದು ನಂಬಿಕೆ, ಇವು ಇವರ ಮೀಮಾಂಸೆ ಮತ್ತು ವಿಮರ್ಶಾ ಕೃತಿಗಳು. ಇನ್ನು ಇದ್ರ ಜೊತೆಗೆ ವ್ಯಕ್ತಿ ವಿಶೇಷ ಕೃತಿಗಳನ್ನು ಬರೆದಿದ್ದಾರೆ. ಜ್ಞಾಪಕ ಚಿತ್ರಶಾಲೆ, ಇದು 8 ಸಂಪುಟಗಳಲ್ಲಿ ಪ್ರಕಟಗೊಂಡಿದೆ. ವಿದ್ಯಾರಣ್ಯ ವೃತ್ತಾಂತ, ವಿದ್ಯಾರಣ್ಯರ ಸಮಕಾಲೀನರು, ಟಾಲ್ಸ್ಟಾಯ್, ಹಾಗೆ ದಾದಾಬಾಯಿ ನವರೋಜಿ, ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳು ಅನ್ನುವಂತಹದ್ದು ಕೂಡ ಇವರ ಒಂದು ವ್ಯಕ್ತಿ ವಿಶೇಷ ಕೃತಿಗಳು ಅಂತ ನಾವು ನೋಡಬಹುದಾಗಿದೆ. ಇನ್ನು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಸುಮಾರು 945 ಮುಕ್ತಕಗಳ ಸಂಕಲನ. ಇದನ್ನು ಕನ್ನಡದ ಭಗವದ್ಗೀತೆ ಅಂತ ಕೂಡ ಕರೆಯಲಾಗುತ್ತೆ ಅಂತ ಹೇಳ್ಬೋದಾಗಿದೆ. ಹಾಗೆ ಬೇಲೂರಿನ ಶಿಲಾಬಾಲಿಕೆಯರು, ಇದು ಕನ್ನಡದ ಒಂದು ಪ್ರಗಾತ ಅಂತ ಕೂಡ ಹೇಳಲಾಗುತ್ತೆ.
ಇನ್ನು ಇವರ ಒಂದು ಪ್ರಶಸ್ತಿಗಳನ್ನು ನಾವು ನೋಡೋದಾದ್ರೆ 1932ರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಹಾಗೆ ಕರ್ನಾಟಕ ಅಂದರೆ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ 1967ರಲ್ಲಿ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವ್ರ ಮಗ BGL ಸ್ವಾಮಿಗೂ ಕೂಡ ಹಸಿರು ಹೊನ್ನು ಅನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. DVG ಅವರ ಮಗ ಹಾಗೆ ಕುವೆಂಪು ತೇಜಸ್ವಿ ಅವ್ರಿಗೂ ಕೂಡ ಅಪ್ಪ ಮಗನಿಗೆ ಕೇಂದ್ರ ಸಾಹಿತ್ಯ ಬಂದಿದೆ. ಇವರು ಅಪ್ಪ ಮಗನಿಗೂ ಕೂಡ ಕೇಂದ್ರ ಸಾಹಿತ್ಯ ಲಭಿಸಿರೋದನ್ನ ನಾವು ನೋಡ್ಬೋದಾಗಿದೆ. ಹಾಗೆ ಭಾರತ ಸರ್ಕಾರ ಇವ್ರಿಗೆ ಪದ್ಮಭೂಷಣ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವರ ಸಾಹಿತ್ಯ ಕೃಷಿಗಳನ್ನು ನಾವು ನೋಡೋದಾದ್ರೆ ಅಪಾರವಾದ ಒಂದು ಕೊಡುಗೆಯನ್ನು ಕನ್ನಡಕ್ಕೆ ಇವರು ಕೊಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಇದಿಷ್ಟು ಕೂಡ DVG ಅವರ ಒಂದು ಪರಿಚಯ ಅಂತ ಹೇಳ್ಬೋದಾಗಿದೆ. ಅದರಲ್ಲೂ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸಾಲು ಬರುತ್ತೆ, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ ಅಂತ ಅಂದ್ಬಿಟ್ಟು ಬರುತ್ತೆ ನೋಡಿ. ಅದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಅದು ಅನ್ವಯವಾಗುವ ರೀತಿಯಲ್ಲಿದೆ. ಹಾಗೆ ಇನ್ನೊಂದು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳೊಂದಾಗು ಮಂಕುತಿಮ್ಮ ಅನ್ನುವಂಥದ್ದು ಕೂಡ ಪ್ರಸಿದ್ಧವಾದಂಥ ಒಂದು ಕಗ್ಗ ಅಂತ ಹೇಳ್ಬೋದಾಗಿದೆ. ಇವು ಇವರ ಪ್ರಮುಖವಾದಂತಹ ಕಗ್ಗ ಅಂತ ಹೇಳ್ತೀನಿ. ಇದಿಷ್ಟು DVG ಅವರ ಒಂದು ಪರಿಚಯ. ಇನ್ನು ಮತ್ತೊಂದು ತರಗತಿಯಲ್ಲಿ ಮತ್ತೊಬ್ಬ ಸಾಹಿತಿಯ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ. ನಾನು ಕೆಲವನ್ನ ಬಾಯಲ್ಲೇ ಹೇಳ್ತಾ ಇದ್ದೀನಿ, ಕೆಲವನ್ನ ಮಾತ್ರ ಇಲ್ಲಿ ತೋರಿಸ್ತಿರ್ತೀನಿ. ಹೇಳೋದನ್ನು ಕೂಡ ಕೆಲವು ಪಾಯಿಂಟ್ಸ್ ಇದ್ದರೆ ನೀವು ಅದನ್ನು ಪಾಯಿಂಟ್ಸ್ ಮಾಡ್ಕೊಳ್ಬೋದು. ಎಲ್ರಿಗೂ ಕೂಡ ಧನ್ಯವಾದ.